ನಮಸ್ತೆ ಫ್ರೆಂಡ್ಸ್. ಏಪ್ರಿಲ್ 17 ಅಂದರೆ ಮರೆಯೋಕ್ಕಾಗದೇ ಇರುವಂಥ ದಿನ. ಯಾಕಂದರೆ ನಮ್ಮ ಭಾರತ ಚಿತ್ರರಂಗ ಅಥವಾ ದಕ್ಷಿಣ ಭಾರತ ಚಿತ್ರರಂಗ ಮರೆಯೋಕ್ಕಾಗಲ್ಲ. ಯಾಕಂದರೆ ಪಂಚಭಾಷಾ ನಟಿ ಸೌಂದರ್ಯ ಮೇಡಮ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿ 22 ವರ್ಷ ಆಗಿದೆ. ಅವರು ಬಿಟ್ಟು ಹೋದರೂ ಕೂಡ ಅವರ ಸಿನಿಮಾಗಳ ಮೂಲಕ, ಅವರ ನವಜೀವನ ಮೂಲಕ, ಅವರ ಪಾತ್ರದ ಮೂಲಕ ಸದಾ ಜೀವಂತವಾಗಿದ್ದಾರೆ. ಕನ್ನಡದಲ್ಲಿ ಕಮ್ಮಿ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ರು, ಒಳ್ಳೊಳ್ಳೆ ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿಪಾಯಿ, ನಾನು ನನ್ನ ಹೆಂಡತಿಯರು, ದ್ವೀಪ, ವಿಜಯದಶಮಿ, ನಾಗದೇವತೆ, ಶ್ರೀ ರೇಣುಕಾದೇವಿ ಹೀಗೆ ಅನೇಕ ಉತ್ತಮ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಮತ್ತು ತೆಲುಗಿನಲ್ಲಿ ಅಮ್ಮೋರು ಚಿತ್ರ ಭವಾನಿ ಪಾತ್ರವನ್ನು ಮರೆಯೋಕ್ಕಾಗಲ್ಲ. ತಮಿಳಲ್ಲಿ ರಜನಿಕಾಂತ್ ಸರ್ ಜೊತೆ ಪಡೆಯಪ್ಪ ಚಿತ್ರದಲ್ಲಿ ಅಭಿನಯ ಮರೆಯೋಕ್ಕಾಗಲ್ಲ. ಹಿಂದಿಯಲ್ಲಿ ಸೂರ್ಯವಂಶ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಸರ್ ಜೊತೆ ಮಾಡಿದ ಪಾತ್ರ ಮರೆಯೋಕ್ಕಾಗಲ್ಲ. ಒಟ್ಟಾರೆಯಾಗಿ ಪಂಚಭಾಷಾ ನಟಿ ಅಂತಲೇ ಹೇಳ್ಬೋದು. 120 ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದರು. ತೆಲುಗಿನಲ್ಲಿ 70, ಕನ್ನಡದಲ್ಲಿ 30ಕ್ಕೂ ಹೆಚ್ಚು. ಏನೇ ಆದರೂ ಅವರು ಈ ದಿನ BJP ಪ್ರಚಾರದ ಸಲುವಾಗಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಜಕ್ಕೂರ್ ಏರ್ಪೋರ್ಟ್ ಬಳಿ ವಿಮಾನ ದುರಂತದಲ್ಲಿ ಭಯಂಕರವಾಗಿ ಸಾವನ್ನಪ್ತಾರೆ. ನಮ್ಮನ್ನು ಈ ದಿನ ಬಿಟ್ಟು ಹೋಗ್ತಾರೆ. ಜೊತೆಗೆ ಲಕ್ಷಾಂತರ ಅಭಿಮಾನಿಗಳನ್ನು ಕೂಡ ಬಿಟ್ಟು ಹೋಗ್ತಾರೆ. ಆದರೂ ಕೂಡ 22 ವರ್ಷ ಆದರೂ ಕೂಡ ಅವರ ಪಾತ್ರ, ಅವರ ಮುಗ್ಧತೆ, ಅವರ ನಗು, ಒಬ್ಬ ನಟಿ ಹೇಗಿರಬೇಕು ಮಾದರಿಯಾಗಿ ಅನ್ನೋದನ್ನು ಎಲ್ಲರೂ ಕೂಡ ಈಗಿನ ಕಾಲದ ಹೀರೋಯಿನ್ಗಳು ಕೂಡ ಸೌಂದರ್ಯ ಅವ್ರನ್ನ ನೋಡಿ ಕಲಿಯಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಸೌಂದರ್ಯ ಅವ್ರ ಥರ ಮತ್ತೊಮ್ಮೆ ಯಾರೂ ಹುಟ್ಟು ಬರಲ್ಲ. ಕೇವಲ 32 ವರ್ಷಕ್ಕೆ ತಮ್ಮ ಜೀವನವನ್ನು ಕೊನೆ ಆದರೂ ಕೂಡ 12 ವರ್ಷಗಳಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಧನೆಗಳು ಮಾಡಿರೋದು ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಸೌಂದರ್ಯ ಮೇಡಮ್ ಅವರು ತಮ್ಮ ಪಾತ್ರಗಳ ಮೂಲಕ ಈಗಲೂ ಜೀವಂತವಾಗಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಅವರ ಮಾಡಿದಂಥ ಪಾತ್ರಗಳು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.